ನಾವು ಈ ವಿಡಿಯೋದಲ್ಲಿ ಝೀರೋದ ಅಲರ್ಟ್ನ ಯೂಸ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ನಾವು ಆಫೀಸ್ ಕೆಲಸ ಅಥವಾ ಬೇರೆ ಯಾವುದೇ ಕೆಲಸದಲ್ಲಿ ನಾವು ಬ್ಯುಸಿ ಆಗಿದ್ದಾಗ ಮಾರ್ಕೆಟನ್ನು ನಾವು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡೋದಕ್ಕಾಗಲ್ಲ. ಈ ಕಾರಣಕ್ಕೇ ನಾವು ಏನು ಮಾಡ್ಬೋದು ಅಂದರೆ ಅಲರ್ಟನ್ನು ಯೂಸ್ ಮಾಡ್ಬೋದು. ಉದಾಹರಣೆಗೆ ಈಗ ಮಾರ್ಕೆಟಲ್ಲಿ ಒಂದು 150 ಪಾಯಿಂಟ್ ಡಿಪ್ ಬಂತು ಅಂದ್ಕೊಳ್ಳಿ. ಆವಾಗ ನಾನು ಯಾವುದೋ ಒಂದು ಸ್ಟ್ರಾಟಜಿ ಕ್ರಿಯೇಟ್ ಮಾಡಬೇಕು. ಸೊ ಇದನ್ನು ನಾನು ಕಂಟಿನ್ಯೂಸ್ 150 ಪಾಯಿಂಟ್ ಬರುತ್ತೋ ಇಲ್ವೋ ಅಂತ ಚೆಕ್ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ನಮಗೆ ಸಮಯ ಇಲ್ಲ. ಆಗ ನಾವು ಈ ಅಲರ್ಟ್ ಸೆಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ನೋಟಿಫಿಕೇಷನ್ ಬರುತ್ತೆ, ಮೊಬೈಲ್ಗೂ ನೋಟಿಫಿಕೇಷನ್ ಬರುತ್ತೆ, ಅಟ್ ದ ಸೇಮ್ ಟೈಮ್ ಇಮೇಲು ಬರುತ್ತೆ. ಅದನ್ನು ನೋಡಿಕೊಂಡು ನಾವು ನಮ್ಮ ಸ್ಟ್ರಾಟಜಿನ ಕ್ರಿಯೇಟ್ ಮಾಡ್ಬೋದು. ಒಂದು ಎರಡನೇದು ಬಂದುಬಿಟ್ಟು ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಸ್ಟಾಕ್ಸ್ನ ಕೊಂಡ್ಕೋಬೇಕು ಅಂತ ಇದ್ದೀರಾ. ಉದಾಹರಣೆಗೆ ಇನ್ಫೋಸಿಸ್ ನೋಡಿ, ಇನ್ಫೋಸಿಸ್ ಇದೆಯಲ್ಲ 1600 ಚಿಲ್ಲರೆ ನಡೀತಾ ಇದೆ. ಇದು 1500ಕ್ಕೆ ಬಂದಾಗ ನೀವು ಕೊಂಡ್ಕೋಬೇಕು. ನೀವು ಪ್ರತಿದಿನ ಇದನ್ನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ನೀವೇನು ಮಾಡ್ಬೋದು ಅಂದರೆ ಅಲರ್ಟ್ನ ಸೆಟ್ ಮಾಡಿರ್ಬೋದು. ಯಾವಾಗ ಅದು 1500ಕ್ಕೆ ಬರುತ್ತಲ್ಲ, ಇಫ್ ಇನ್ ಕೇಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆವಾಗ ನೀವು ಡಿಸೈಡ್ ಮಾಡ್ಬೋದು, ಓಕೆ ಈಗ 1500ಕ್ಕೆ ಬಂದಿದೆ, ನಾನು ಕೊಂಡ್ಕೋಬೇಕು ಅಂತಿದ್ದೆ, ಕೊಂಡ್ಕೊಳ್ಳೋಣ ಬೇಡ ಅಂತ ನೀವು ದೆನ್ ಯು ಟೇಕ್ ಎ ಕಾಲ್, ಬಟ್ ಯು ವಿಲ್ ಗೆಟ್ ದ ನೋಟಿಫಿಕೇಷನ್. ಈಗ ಮೂರನೇ ಕೇಸ್ ಅಂದರೆ ಫಾರ್ ಎಕ್ಸಾಂಪಲ್ ನಾನು ಇಲ್ಲೊಂದು ಸ್ಟ್ರಾಟಜಿ ರನ್ ಆಗ್ತಾ ಇದೆ. ಓಕೆ, ಈ ಸ್ಟ್ರಾಟಜಿನಲ್ಲಿ ಮಾರ್ಕೆಟ್ ಬಂದುಬಿಟ್ಟು 24,400 ಮೇಲೆ ಹೋದಾಗ ಯಾವುದಾದ್ರು ಅಡ್ಜಸ್ಟ್ಮೆಂಟು ಮಾಡಬೇಕಾಗತ್ತೆ. ಓಕೆ, ಸೊ ನಾನು ಕಂಟಿನ್ಯೂಸ್ಲಿ ನೋಡೋದಕ್ಕೆ ಇಷ್ಟ ಇಲ್ಲ, ನನಗೆ ಸಮಯ ಇಲ್ಲ. ಆಗ ನಾನೇನು ಮಾಡ್ತೀನಿ, 24,400ಕ್ಕೆ ಅಲರ್ಟ್ ಸೆಟ್ ಮಾಡ್ತೀನಿ. 24,400 ಬಂದಾಗ ಐ ವಿಲ್ ಡೂ ದ ಅಡ್ಜಸ್ಟ್ಮೆಂಟ್ ಫಾರ್ ದಿಸ್ ಪರ್ಟಿಕ್ಯುಲರ್ ಟ್ರೇಡ್. ಓಕೆ, ನಿಮ್ಮದು ಕಂಡೀಷನ್ ಏನೇ ಇರ್ಬೋದು ಅದಕ್ಕೆ ತಕ್ಕ ಹಾಗೆ ನೀವು ಅಲರ್ಟ್ನ ಸೆಟ್ ಮಾಡ್ಕೊತೀರಾ. ದಟ್ಸ್ ಇಟ್. ನಾವೀಗ ಇದರಲ್ಲಿ ಅಲರ್ಟನ್ನ ಕ್ರಿಯೇಟ್ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಅಲರ್ಟನ್ನ ಕ್ರಿಯೇಟ್ ಮಾಡೋದಕ್ಕೆ ನೀವು ಆರ್ಡರ್ ಟ್ಯಾಬ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ನಿಮಗೆ ಅಲರ್ಟ್ಸ್ ಅಂತ ಒಂದು ಆಪ್ಷನ್ ಇದೆ. ಈ ಅಲರ್ಟ್ಸ್ನ ಕ್ಲಿಕ್ ಮಾಡಿದರೆ ಕ್ರಿಯೇಟ್ ನ್ಯೂ ಅಲರ್ಟ್ ಅಂತ ಆಪ್ಷನ್ ಬರುತ್ತೆ. ನೀವು ಇದು ಕ್ರಿಯೇಟ್ ನ್ಯೂ ಅಲರ್ಟ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ಸೊ ಆವಾಗ ನಿಮಗೆ ಈ ಪಾಪಪ್ ವಿಂಡೋ ಬರುತ್ತೆ. ಇಲ್ಲಿ ನೀವು ಯಾವ ಥರ ಬೇಕಾದ್ರೂ ಅಲರ್ಟ್ನ ಕ್ರಿಯೇಟ್ ಮಾಡ್ಬೋದು. ಉದಾಹರಣೆಗೆ ಈಗ ಒಂದು ಬೈ ದ ಡಿಪ್ನ ನಾವು ಕ್ರಿಯೇಟ್ ಮಾಡೋಣ. ಓಕೆ, ಇಲ್ಲಿ ನೋಡಿ ಈಫ್ ಕಂಡೀಷನ್ ಅಂದರೆ ಲಾಸ್ಟ್ ಟ್ರೇಡೆಡ್ ಪ್ರೈಸ್. ಓಕೆ, ಲಾಸ್ಟ್ ಪ್ರೈಸ್ ಬಂದ್ಬಿಟ್ಟು ಇದರಲ್ಲಿ ನಿಮ್ಮ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಉದಾಹರಣೆಗೆ ಮಾರ್ಕೆಟಲ್ಲಿ ಒಂದು 150 ಪಾಯಿಂಟ್ ಡಿಪ್ ಬಂದಾಗ ನಾನು ಯಾವುದೋ ಒಂದು ಪರ್ಟಿಕ್ಯುಲರ್ ಆಪ್ಷನ್ ಸ್ಟ್ರಾಟಜಿನ ಕ್ರಿಯೇಟ್ ಮಾಡಬೇಕು ಅಂತ ಇದ್ದೀನಿ. ಅಥವಾ ಈ 150 ಪಾಯಿಂಟ್ ಡಿಪ್ ಬಂದಾಗ ಮಾರ್ಕೆಟ್ ಬುಲಿಶ್ ಇದೆಯಲ್ಲ, ನಾನು ಕೆಲವು ಪುಟ್ಗಳನ್ನ ಸೆಲ್ ಮಾಡಬೇಕು. ಸೊ ಯಾವ ಸ್ಟ್ರೈಕು ಅಂತ ನಾನು ಅದನ್ನು ಲೇಟರ್ ಡಿಸೈಡ್ ಮಾಡ್ತೀನಿ. ಈಗ ಈ 150 ಪಾಯಿಂಟ್ ಕೆಳಗಡೆ ಬರುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ಹಾಗೆ ನಮಗೆ ಪದೇ ಪದೇ ಚೆಕ್ ಮಾಡೋದಕ್ಕೆ ಸಮಯನೂ ಇಲ್ಲ. ಆವಾಗ ನಾವು ಈ ಅಲರ್ಟ್ ಫಂಕ್ಷನಾಲಿಟಿ ಇದೆಯಲ್ಲ, ಇದನ್ನು ಯೂಸ್ ಮಾಡ್ಬೋದು. ಈಗ ನೋಡಿ, ನಿಫ್ಟಿ ಬಂದುಬಿಟ್ಟು ಅಪ್ರಾಕ್ಸಿಮೇಟ್ಲಿ 24,400 ಹತ್ರ ಇದೆ. ಇದು ಅಪ್ರಾಕ್ಸಿಮೇಟ್ಲಿ ವ್ಯಾಲ್ಯೂ ಮಾಡ್ತಾ ಇದ್ದೀನಿ. ಓಕೆ, ಇದರಲ್ಲಿ 150 ಪಾಯಿಂಟ್ ಡಿಪೋ ಅಂದರೆ ಏನು, 24,250. 24,250ಕ್ಕೆ ಬಂದಾಗ ನಾನು ಯಾವುದೋ ಒಂದು ಸ್ಟ್ರಾಟಜಿ ಕ್ರಿಯೇಟ್ ಮಾಡಬೇಕು, ಅಥವಾ ನಾನು ಯಾವುದೇ ಪುಟ್ಟನ್ನು ಸೆಲ್ ಮಾಡ್ತೀನಿ. ಓಕೆ, ಅದನ್ನು ಲೇಟರ್ ಐ ವಿಲ್ ಡಿಸೈಡ್ ವಾಟ್ ದ ಪುಟ್ ಐ ವಿಲ್ ಸೆಲ್ ಅಂತ. ಆಗ ನಾನೇನು ಮಾಡ್ತೀನಿ ಅಂದರೆ ಈ ಅಲರ್ಟನ್ನು ಯೂಸ್ ಮಾಡ್ತೀನಿ. ನೋಡಿ, ಇದರಲ್ಲಿ ಬಂದುಬಿಟ್ಟು ಇಫ್ ಕಂಡೀಷನ್ ಇದೆಯಲ್ಲ, ಲಾಸ್ಟ್ ಪ್ರೈಸ್ ಅಂತ ಇದೆ. ಸೊ ಇದನ್ನು ಸೇಮ್ ಇಡೋಣ. ಯಾವುದು ನಾವು ಇಲ್ಲಿ ಯೂಸ್ ಮಾಡ್ತಾ ಇರೋದು ಇಂಡೆಕ್ಸ್ ಬಂದುಬಿಟ್ಟು ನಿಫ್ಟಿ. ಸೊ ದಿಸ್ ಈಸ್ ಆಲ್ಸೋ ಸೇಮ್. ನಮ್ಮ ಕಂಡೀಷನ್ ಏನು, ಈಗ 24,250 ಕೆಳಗಡೆ ಬಂದಾಗ ನಮಗೆ ನೋಟಿಫಿಕೇಷನ್ ಬೇಕು. ಸೊ ಅಂದರೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಅಂದರೆ 24,250 ಕೆಳಗಡೆ ಅಥವಾ 250ಕ್ಕೆ ಬಂದಾಗ ನಮಗೆ ನೋಟಿಫಿಕೇಷನ್ ಬರಲಿ. ನಾವಿಲ್ಲಿ ಏನು ಮಾಡ್ತೀವಿ ಅಂದರೆ 24,250 ಪ್ರೈಸ್ ಇದೆಯಲ್ಲ, ಇದನ್ನು ಎಂಟ್ರಿ ಮಾಡ್ತೀವಿ. ಸೊ ಇಲ್ಲಿ ಏನು ಮಾಡಿದ್ವಿ, ಲಾಸ್ಟ್ ಪ್ರೈಸ್ ಇದೆಯಲ್ಲ, ಇಫಲ್ಲಿ ಲಾಸ್ಟ್ ಪ್ರೈಸ್ ಯಾವುದು ನಾವು ಇಂಡೆಕ್ಸ್ ಯೂಸ್ ಮಾಡ್ತಾ ಇರೋದು ಇಲ್ಲಿ ನಿಫ್ಟಿ, ಅದು ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 24,250 ಅಂದರೆ 24,250 ಅಥವಾ ಅದಕ್ಕಿಂತ ಕೆಳಗಡೆ ಹೋದಾಗ ನನಗೆ ನೋಟಿಫಿಕೇಷನ್ ಬೇಕು. ಈಗ ನಾನು ಇದನ್ನು ಕ್ರಿಯೇಟ್ ಮಾಡ್ತೀನಿ. ನೋಡಿ, ನಾವು ಈ ಅಲರ್ಟ್ ಕ್ರಿಯೇಟ್ ಮಾಡಿದ್ದೀವಲ್ಲ, ಇದರದ್ದು ಸ್ಟೇಟಸ್ ನೋಡ್ಬೋದು. ಈ ಸ್ಟೇಟಸ್ ಬಂದುಬಿಟ್ಟು ಏನಿದೆ, ಎನೇಬಲ್ ಇದೆ. ಅಂದರೆ ಇದೆಯಲ್ಲ ಅಲರ್ಟು ಎನೇಬಲ್ ಆಗಿದೆ, ಇನ್ನೂ ಟ್ರಿಗರ್ ಆಗಿಲ್ಲ. ಇದು ಟ್ರಿಗರ್ ಆದ ನಂತರ ಇದು ಡಿಸೇಬಲ್ ಆಗುತ್ತೆ. ಇದು ಯಾವಾಗ ಟ್ರಿಗರ್ ಆಗುತ್ತೆ, 24,250 ಬಂದಾಗ. ನೋಡಿ, ನಾವು ಈ ಅಲರ್ಟ್ಸ್ನ ಕ್ರಿಯೇಟ್ ಮಾಡಿದ್ದೀವಲ್ಲ, ಇದನ್ನು ಎಡಿಟ್ ಕೂಡ ಮಾಡ್ಬೋದು. ಉದಾಹರಣೆಗೆ ನೋಡಿ, ನಾವು ಈ ಸ್ಟ್ರಾಟಜಿ ಹೆಸರು ಇದೆಯಲ್ಲ ಸರಿಯಾಗಿ ಕೊಟ್ಟಿಲ್ಲ, ನಿಫ್ಟಿ 50 ಅಂತ ಕೊಟ್ಟಿದ್ದೀವಿ. ನಾವು ಇಲ್ಲಿ ಆ್ಯಕ್ಚುಲಿ ಏನು ಮಾಡ್ತಾ ಇದ್ದೀವಿ, ಒಂದು 150 ಪಾಯಿಂಟ್ ಮಾರ್ಕೆಟ್ ಕೆಳಗಡೆ ಬಂದಾಗ ನಾನು ಯಾವುದಾದ್ರು ಒಂದು ಬುಲಿ ಸ್ಟ್ರಾಟಜಿನ ಕ್ರಿಯೇಟ್ ಮಾಡಬೇಕು. ನೋಡಿ, ಈ ಥರ ನೇಮ್ನ ಪ್ರಾಪರಾಗಿ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಅಲರ್ಟ್ ಬರುತ್ತಲ್ಲ, ಆವಾಗ ನಿಮಗೆ ಗೊತ್ತಾಗುತ್ತೆ ನಾನು ಈ ಅಲರ್ಟನ್ನು ಏನು ಕ್ರಿಯೇಟ್ ಮಾಡಿದ್ದೆ ಅಂತ. ಹಾಗಾಗಿ ನೀವು ಇಮಿಡಿಯೇಟಾಗಿ ಆ್ಯಕ್ಟ್ ಮಾಡ್ಬೋದು. ಒಂದು, ನಾನಿಲ್ಲಿ ಬರೀ ನೇಮ್ ಚೇಂಜ್ ಮಾಡಿದೆ. ನೀವು ಬೇಕಾದ್ರೆ ಇದು ಪ್ರೈಸ್ ಇದೆಯಲ್ಲ, ಇದನ್ನು ಚೇಂಜ್ ಮಾಡ್ಬೋದು, ಅಥವಾ ಲೆಸ್ ದ್ಯಾನ್ ಇರೋದು ಗ್ರೇಟರ್ ದ್ಯಾನ್ ಏನು ಬೇಕಾದ್ರೂ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಸೊ ನಾನು ಇಲ್ಲಿ ಜಸ್ಟ್ ಎಡಿಟ್ ಏನು ಮಾಡ್ತೀನಿ ಅಂದರೆ ನೇಮ್ ಮಾತ್ರ ಎಡಿಟ್ ಮಾಡ್ತೀನಿ. ಅಗೇನ್ ಐ ವಿಲ್ ಸೇವ್ ಇಟ್. ನೋಡಿ, ನೀವು ಯಾವುದೋ ಪರ್ಟಿಕ್ಯುಲರ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದೀರಾ, ನೀವು ಪ್ರತಿದಿನ ಆ ಸ್ಟಾಕ್ಸ್ನ ಚೆಕ್ ಮಾಡೋದಕ್ಕೂ ಇಂಟ್ರೆಸ್ಟ್ ಇಲ್ಲ ಅಥವಾ ನಿಮಗೆ ಸಮಯ ಇಲ್ಲ. ಹಾಗಾಗಿ ನೀವು ಈ ಅಲರ್ಟ್ನ ಕ್ರಿಯೇಟ್ ಮಾಡ್ಬೋದು. ಉದಾಹರಣೆಗೆ ಇನ್ಫೋಸಿಸ್ ಇದೆಯಲ್ಲ, ಇನ್ಫೋಸಿಸ್ ಬಂದುಬಿಟ್ಟು 1661ರಲ್ಲಿದೆ. ಈಗ ಈ ಇನ್ಫೋಸಿಸ್ ಶೇರ್ ಬಂದುಬಿಟ್ಟು
150ಕ್ಕೆ ಬಂದಾಗ ನೀವು ಕೊಂಡ್ಕೊಳಕ್ಕೆ ಇಷ್ಟಪಡ್ತೀರಾ ಅಂದ್ಕೊಳ್ಳಿ. ಆವಾಗ ನೀವೇನು ಮಾಡ್ಬೋದು ಅಂದರೆ ಇಲ್ಲೊಂದು ಕ್ರಿಯೇಟ್ ಮಾಡಿ ಅಲರ್ಟನ್ನು. ಆ ಅಲರ್ಟ್ ಬಂದುಬಿಟ್ಟು ಇಲ್ಲೇನು ಮಾಡ್ತೀರಾ, ಇನ್ಫಿ ಬೈ ಅಂತ, ಇನ್ಫಿ ಬೈ ಅಥವಾ ಅಕ್ಯುಮುಲೇಟ್ ಏನಾದ್ರು ಒಂದು ಹೆಸರು ಕೊಟ್ಕೊಳ್ಳಿ. ಇನ್ಫಿ ಅಕ್ಯುಮುಲೇಟ್ ಇದನ್ನು ಕೊಡಿ. ಯಾವಾಗ ಲಾಸ್ಟ್ ಪ್ರೈಸ್ ಇದೆಯಲ್ಲ, ಆ ಲಾಸ್ಟ್ ಪ್ರೈಸ್ ಬಂದುಬಿಟ್ಟು ಯಾವುದು ಇನ್ಫೋಸಿಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಇದಿದೆಯಲ್ಲ, ಎಷ್ಟಕ್ಕೆ ಬರಬೇಕು ನಿಮಗೆ, 1500 ಅಥವಾ ಅದ್ರ ಕೆಳಗಡೆ ಬಂದಾಗ ಬೈ ಮಾಡೋದಕ್ಕೆ ಇಷ್ಟ ಇರುತ್ತೆ ನೋಡಿ. 1500ಕ್ಕಿಂತ ಕೆಳಗಡೆ ಬಂದಾಗ ನೀವು ಬೈ ಮಾಡ್ತೀರಾ. ಹಾಗಾಗಿ ಪ್ರೈಸ್ ಏನಿರಬೇಕು 1500. ಇದನ್ನು ನಾನು ಕ್ರಿಯೇಟ್ ಮಾಡಿದೆ. ಇಲ್ಲಿ ನಮ್ಮ ಇಂಟೆನ್ಷನ್ ಏನು ಅಂದರೆ ಇನ್ಫೋಸಿಸ್ಸು 1500 ಕೆಳಗಡೆ ಬಂದಾಗ ನಾನು ಇನ್ಫೋಸಿಸ್ನ ಕೆಲವು ಶೇರ್ಗಳನ್ನ ಕೊಂಡ್ಕೋಬೇಕು ಅಂತಿದ್ದೀನಿ. ಹಾಗಾಗಿ ನಾನು ಈ ಅಲರ್ಟನ್ನು ಕ್ರಿಯೇಟ್ ಮಾಡ್ತೀನಿ. ನೀವು ಅಲರ್ಟ್ ಬಂದಾಗ ಇಲ್ಲಿ ನೋಡ್ಬೋದು ಇನ್ಫಿ ಅಕ್ಯುಮುಲೇಟ್ ಅಂತ ನಿಮಗೆ ನೋಟಿಫಿಕೇಷನಲ್ಲಿ ಇದಿರುತ್ತೆ. ಸೊ ಹಾಗಾಗಿ ನಿಮಗೆ ಗೊತ್ತಾಗುತ್ತೆ ನೀವು ಈ ಅಲರ್ಟನ್ನು ಏನು ಕ್ರಿಯೇಟ್ ಮಾಡಿದ್ದೀರಾ ಅಂತ. ನೋಡಿ, ನಾವು ಈ 2 ಅಲರ್ಟ್ ಕ್ರಿಯೇಟ್ ಮಾಡಿದ್ದೀವಲ್ಲ, ಇವು ಟ್ರಿಗರ್ ಆಗೋಲ್ಲ. ಏನಕ್ಕೆ ಅಂದರೆ ತುಂಬ ದೂರ ಇದೆ. ಈಗ ನಾವು ಇಮಿಡಿಯೇಟಾಗಿ ಯಾವ್ದಾದ್ರು ಒಂದು ಟ್ರಿಗರ್ ಆಗೋ ಅಲರ್ಟನ್ನು ಕ್ರಿಯೇಟ್ ಮಾಡಿಬಿಟ್ಟು ನೋಡೋಣ. ಈಗ ನಾನೇನು ಮಾಡ್ತೀನಿ ಅಂದರೆ ನಿಫ್ಟಿ ಇದೆಯಲ್ಲ, ನಿಫ್ಟಿ ಬಂದುಬಿಟ್ಟು 24,395 ಇದೆ. 396, 97ಕ್ಕೆ ಹೋದಾಗ ಒಂದು ಅಲರ್ಟ್ ಟ್ರಿಗರ್ ಆಗೋ ಥರ ಸೆಟ್ ಮಾಡ್ತೀನಿ ನೋಡಿ. ಆವಾಗ ಏನು ಮಾಡಬೇಕು, ಈಗ 24,393 ನಡೀತಾ ಇದೆಯಲ್ವಾ, ನಾನೀಗ 397ಕ್ಕೆ ಹೋದಾಗ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್. ಓಕೆ ನೋಡಿ, ನಿಮಗೆ ಕೆಳಗಡೆ ಹೋದಾಗ ನೋಟಿಫಿಕೇಷನ್ ಬೇಕು ಅಂದರೆ ಇಲ್ಲಿ ಆಪ್ಷನ್ ಏನು ಚೂಸ್ ಮಾಡ್ತೀರಾ, ಲೆಸ್ ದ್ಯಾನ್ ಆರ್ ಈಕ್ವಲ್ ಆರ್ ಲೆಸ್ ದ್ಯಾನ್ ಯೂಸ್ ಮಾಡ್ತೀರಾ ನೋಡಿ. ಲೆಸ್ ದ್ಯಾನು ಯೂಸ್ ಮಾಡ್ಬೋದು. ಲೆಸ್ ದ್ಯಾನ್ ಅಂದರೆ ಏನಾಗುತ್ತೆ ಅಂದರೆ 24,250 ಕೆಳಗಡೆ ಬಂದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಯೂಸ್ ಮಾಡಿದಾಗ 24,250 ಟಚ್ ಆಗ್ತಿದ್ದಾಗೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಅಥವಾ ಅದಕ್ಕಿಂತ ಕೆಳಗಡೆ ಇದ್ರೂ ನೋಟಿಫಿಕೇಷನ್ ಬರುತ್ತೆ. ಈ ಉದಾಹರಣೆಯಲ್ಲಿ ನಾವು ಗ್ರೇಟರ್ ದ್ಯಾನ್ ಈಕ್ವಲ್ ತೊಗೊತಾ ಇದ್ದೀವಿ. ಈಗ ನಿಫ್ಟಿ ಬಂದುಬಿಟ್ಟು ಇನ್ನೊಂದು 3-4 ಪಾಯಿಂಟು ಮೇಲ್ಗಡೆ ಹೋಯಿತು ಅಂದ್ಕೊಳ್ಳಿ. ಆವಾಗ ನನಗೆ ಈ ನೋಟಿಫಿಕೇಷನ್ ಟ್ರಿಗರ್ ಆಗಬೇಕು ನೋಡಿ. ಇಮಿಡಿಯೇಟಾಗಿ ಇಲ್ಲಿ ಟ್ರಿಗರ್ ಆಯಿತು. ಇಲ್ಲಿ ಟ್ರಿಗರ್ ಆದಾಗ ಇಲ್ಲಿ ನೋಡಿ ನೋಟಿಫಿಕೇಷನ್ ತೋರಿಸ್ತಾ ಇದೆ. ಇದು ಇಲ್ಲಿ ಬಂತು ನೋಟಿಫಿಕೇಷನ್. ಅಟ್ ದ ಸೇಮ್ ಟೈಮು ನಿಮ್ಮ ಮೊಬೈಲ್ಗೂ ಈ ನೋಟಿಫಿಕೇಷನ್ ಹೋಗಿರುತ್ತೆ. ಮೊಬೈಲಲ್ಲಿ ನೋಟಿಫಿಕೇಷನ್ ಬಂದಿರುತ್ತೆ. ನಾನು ಅದು ನಿಮಗೆ ತೋರಿಸ್ತೀನಿ. ಅಟ್ ದ ಸೇಮ್ ಟೈಮ್ ನೀವು ಝೀರೋದಲ್ಲಿ ಇಮೇಲ್ ಕೊಟ್ಟಿರ್ತೀರಲ್ಲ, ಅದರಲ್ಲೂ ಈ ನೋಟಿಫಿಕೇಷನ್ನು ಬಂದಿರುತ್ತೆ. ಯಾವುದು ಟ್ರಿಗರ್ ಆಗಿದ್ದು, 24,397ಕ್ಕಿಂತ ಜಾಸ್ತಿ ಅಥವಾ 97 ಬಂದಾಗ ಟ್ರಿಗರ್ ಆಗೋದಿತ್ತಲ್ಲ, ಅದು ಟ್ರಿಗರ್ ಆಗಿದೆ ನೋಡಿ. ಇದರಲ್ಲಿ ಟ್ರಿಗರ್ ಆಗಿರೋದು ಯಾವುದು, ನಿಫ್ಟಿ 50ದು. ಯಾವಾಗ 24,397 ಬಂದಾಗ ನಾವು ಟ್ರಿಗರ್ ಆಗಲಿ ಅಂತ ಸೆಟ್ ಮಾಡಿದ್ವಲ್ಲ, ಅದು ಇಲ್ಲಿ ಟ್ರಿಗರ್ ಆಗಿದೆ ನೋಡಿ. ಮೊಬೈಲಲ್ಲಿ ಬಂದುಬಿಟ್ಟು ಈ ಥರ ನೋಟಿಫಿಕೇಷನ್ ಬಂದಿರುತ್ತೆ ನೋಡಿ. ಒಂದು ಸತಿ ನೋಟಿಫಿಕೇಷನ್ ಟ್ರಿಗರ್ ಆದ ನಂತರ ಈ ಸ್ಟೇಟಸ್ ಇರುತ್ತಲ್ಲ, ಈ ಸ್ಟೇಟಸ್ ಬಂದುಬಿಟ್ಟು ಎನೇಬಲ್ಡಿಂದ ಡಿಸೇಬಲ್ಡ್ ಆಗುತ್ತೆ. ನಿಮಗೆ ಬೇಕು ಅಂದರೆ ಅದನ್ನು ನೀವು ರೀಸೆಟ್ ಮಾಡ್ಬೋದು. ಓಕೆ, ಎಗೇನ್ ನೀವು ಎನೇಬಲ್ ಮಾಡ್ಬೋದು. ಸೊ ಎಗೇನ್ ಐ ವಿಲ್ ಎನೇಬಲ್ ನೋಡಿ. ಈ ಡಿಸೇಬಲ್ ಇತ್ತಲ್ಲ, ಈಗೇನಾಗಿದೆ ಎನೇಬಲ್ ಆಗಿದೆ. ಓಕೆ, ನಿಮಗೆ ಈ ನೋಟಿಫಿಕೇಷನ್ ಬೇಡ ಅಂದರೆ ನೀವು ಡಿಲೀಟ್ ಕೂಡ ಮಾಡ್ಕೋಬೋದು. ನಾವು ಈ ವಿಡಿಯೋದಲ್ಲಿ ನಾವು ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದಾಗ ನಾವು ಅಲರ್ಟ್ನ ಸೆಟ್ ಮಾಡೋದು ಹೇಗೆ ಅಂತ ತಿಳ್ಕೊಂಡಿದ್ದೀವಿ. ಐ ಹೋಪ್ ನಿಮಗೆ ಇದು ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.